ರಾಜ್ಯದಾದ್ಯಂತ ಅಧಿಕೃತವಾಗಿ ಮನೆ ಮನೆ ಭೇಟಿ ಮಾಡುವ ಮೂಲಕ ಎಸ್ಐಆರ್ನ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ಆರಂಭಿಸಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿನ ಪ್ರಕ್ರಿಯೆ ಇವತ್ತಿನಿಂದ ಕರ್ನಾಟಕದಾದ್ಯಂತ ಶುರುವಾಯಿತು. ಮತದಾರರ ಪಟ್ಟಿಯಿಂದ ಮೃತಪಟ್ಟವರು, ಅನರ್ಹರು ಮತ್ತು ನಕಲಿ ಮತದಾರರನ್ನ ಕಿತ್ತು ಹಾಕುವ ಪ್ರಕ್ರಿಯೆ ಇವತ್ತಿನಿಂದ ಶುರುವಾಯಿತು. ಬಂಗಾಳದಲ್ಲಿ 91 ಲಕ್ಷ, ಬಿಹಾರದಲ್ಲಿ 65 ಲಕ್ಷ, ತಮಿಳುನಾಡಿನಲ್ಲಿ 74 ಲಕ್ಷ ಮತದಾರರ ಹೆಸರುಗಳು ಡಿಲೀಟ್ ಆಗಿದ್ವು. ಕರ್ನಾಟಕದಲ್ಲಿ ಒಂದು 50 ಲಕ್ಷ ಆದರೂ ಡಿಲೀಟ್ ಆಗ್ತವೆ ಅಂತ ಮಾಹಿತಿ. ಅರ್ಹ ಮತದಾರರ ಹೆಸರು ಡಿಲೀಟ್ ಆಗದಂತೆ 3 ರಾಜಕೀಯ ಪಕ್ಷಗಳು ಎಚ್ಚರಿಕೆ ವಹಿಸ್ತಾ ಇವೆ. ಮ್ಯಾಪಿಂಗ್ ಪ್ರಕ್ರಿಯೆ ಈಗಾಗಲೇ ಮುಗಿದಿದೆ. ಈಗ ಮನೆ ಮನೆ ಭೇಟಿ, ಮಾಹಿತಿ ಸಂಗ್ರಹ. ಇವತ್ತಿನಿಂದ ಮುಂದಿನ ತಿಂಗಳು 29ರ ತನಕ. ಆಗಸ್ಟ್ 5ನೇ ತಾರೀಖಿಗೆ ಕರಡು ಮತದಾರರ ಪಟ್ಟಿ ರಿಲೀಸ್ ಆಗತ್ತೆ. ಆ ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸುವುದಕ್ಕೆ 1 ತಿಂಗಳ ಅವಕಾಶ. ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ಡಿಲೀಟ್ ಆಗಿದೆ ಅನ್ನುವವರು ಡಿಲೀಟ್ ಯಾಕೆ ಆಗಬಾರದು ಅನ್ನುವುದಕ್ಕೆ ಸಂಬಂಧಿಸಿದ ದಾಖಲೆಗಳ ಸಮೇತ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ತನಕ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಅಂತಿಮವಾಗಿ ಅಕ್ಟೋಬರ್ 7ನೇ ತಾರೀಖು ಮತದಾರರ ಅಂತಿಮ ಪಟ್ಟಿ ರಿಲೀಸ್ ಆಗತ್ತೆ. ಮುಂದಿನ ಚುನಾವಣೆಗಳಿಗೆಲ್ಲ ಆ ಮತದಾರರ ಅಂತಿಮ ಪಟ್ಟಿಯೇ ಆಧಾರ. ಐದು ಕೋಟಿ 40 ಲಕ್ಷ ಮತದಾರರ ಎಸ್ಐಆರ್ ಪ್ರಕ್ರಿಯೆ ಇದು.
ವೇಳಾಪಟ್ಟಿಯನ್ನು ಪ್ರಕಟಿಸಿದೆ ಚುನಾವಣಾ ಆಯೋಗ. ಕರ್ನಾಟಕದಲ್ಲಿ ಕನಿಷ್ಠ ಅಂದರು 50 ಲಕ್ಷ ಹೆಸರುಗಳ ಡಿಲೀಟ್ ಆಗಬಹುದು. ಈಗಾಗಲೇ ಮೃತಪಟ್ಟವರು, 2 ಅಥವಾ 2ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿರುವವರು, ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಂಡವರು ಎಲ್ಲ ಸೇರಿ ಒಂದು 50 ಲಕ್ಷ ಹೆಸರು ಡಿಲೀಟ್ ಆಗಬಹುದು. ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲೇ ಇವತ್ತು ಎಸ್ಐಆರ್ ಪ್ರಕ್ರಿಯೆ ನಡೆಯಿತು. ಅನೇಕ ರಾಜಕೀಯ ಪಕ್ಷಗಳಿಗೆ, ಅದರಲ್ಲೂ ಕಾಂಗ್ರೆಸ್ಸಿಗೆ ಈ ಒಟ್ಟಾರೆ ಪ್ರಕ್ರಿಯೆಯ ಬಗ್ಗೆ ಹಲವು ಪ್ರಶ್ನೆಗಳು, ಸಂಶಯಗಳಿದ್ದಾವೆ. ಅವುಗಳನ್ನು ಕೇಳಿ ಪರಿಹರಿಸಿಕೊಂಡ್ರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ನನ್ನ ಫೋನಲ್ಲಿ ಡೌನ್ಲೋಡ್ ಮಾಡೋದು ಅಲ್ಲಮ್ಮ, ನನ್ನ ಫೋನ್ ಇದೆ, ನನಗೆ ನಾನು ಆನ್ಲೈನ್ ಮಾಡಬೇಕಂದ್ರೆ ನಾನು ಡೌನ್ಲೋಡ್ ಮಾಡಿಲ್ಲ. ಸ್ಕ್ಯಾನ್ ಮಾಡಿ ತೋರಿಸಿ ಟ್ರೈ ಅಪ್ಪ. ಜನರೆಲ್ಲ ವೋಟರ್ ಡೌನ್ಲೋಡ್ ಮಾಡ್ತೀವಿ. ನನ್ನ ಮನೆಯಿಂದಲೇ ಪ್ರಾರಂಭ ಮಾಡಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಹಿತಿಗಾಗಿ ಆಧಾರ್ ಕಾರ್ಡ್ ನಂಬರ್ ಕೊಡುವ ಅವಕಾಶ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಡಿಲೀಟ್ ಆದ್ರೆ ಗ್ಯಾರಂಟಿಯ ಲಾಭ ಸಿಗಲ್ಲ. ಬೇರೆ ರಾಜ್ಯಗಳಲ್ಲೂ ಮತದಾನದ ಹಕ್ಕು ಕಳೆದುಕೊಂಡವರಿಗೆ ಗ್ಯಾರಂಟಿ ನಿಲ್ಲಿಸಿದ್ದಾರೆ. ಕರ್ನಾಟಕದ ಮತದಾರರು ಮತ್ತು ನಿವಾಸಿಗಳಿಗೆ ಮಾತ್ರ ಗ್ಯಾರಂಟಿ ಅಂದ್ರು ಮುಖ್ಯಮಂತ್ರಿಗಳು.
SIR ಪ್ರಕ್ರಿಯೆಯ ವಿರುದ್ಧ ಅನೇಕ ರಾಜಕೀಯ ಪಕ್ಷಗಳು ಹೋರಾಡಿದವು. ಸುಪ್ರೀಂ ಕೋರ್ಟ್ ತನಕ ವಿಷಯ ತೆಗೆದುಕೊಂಡು ಹೋದವು. ಏನು ಪ್ರಯೋಜನ ಆಗಲಿಲ್ಲ. SIR ಪ್ರಕ್ರಿಯೆಯನ್ನು ನಿಲ್ಲಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ನಿರಾಕರಿಸಿತು. ಈಗ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಕಾಂಗ್ರೆಸ್ ಸೇರಿದಂತೆ ಅನೇಕ ಪಕ್ಷಗಳು ಮಾಡ್ತಾ ಇದ್ದಾವೆ. SIR ಬಗ್ಗೆ ನಾವು ಚುನಾವಣಾ ಆಯುಕ್ತರಿಗೆ 12 ಪ್ರಶ್ನೆ ಕೇಳಿದ್ವಿ. ಸೌಜನ್ಯಕ್ಕಾದರೂ ಅವರು ಉತ್ತರಿಸಿಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ. SIR ಪ್ರಕ್ರಿಯೆಗೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ, ವಿರೋಧವೂ ಇಲ್ಲ. 12 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಪ್ರಕ್ರಿಯೆ ಆರಂಭಿಸಲಿ ಅಂತಿದ್ದಾರೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ. ಹನ್ನೆರಡು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರೆದಿರೋದೇನು, ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? SIRಗೆ ನಾವು ವಿರೋಧ ಇಲ್ಲ. ಒಂದು ಉತ್ತಮವಾದಂಥ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನು ಅನರ್ಹರು ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸನ್ನು ಅಥವಾ ಕ್ಲಾರಿಫಿಕೇಷನನ್ನು ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ಅಲ್ಲಿಂದನೂ ಕೂಡ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನು ತಗೋಬಹುದು ಅಂತ. ನಮ್ಮ ಇಂಟ್ರೆಸ್ಟು ಇನ್ ಎನ್ಶೋರಿಂಗ್ ಹೈಜೀನಿಕ್ ವೋಟರ್ ಲಿಸ್ಟ್, ನೋ ಸಿಟಿಸನ್ ಶುಡ್ ಬಿ ಲೆಫ್ಟ್ ಬಿಹೈಂಡ್ ಅಷ್ಟೇ ಕೇಳ್ತಾ ಇರೋದು. ನಾಯಕ ಅಶೋಕ್ ಮಾತಾಡಿದ್ರು. ರಾಜ್ಯ ಸರ್ಕಾರ SIR ಪ್ರಕ್ರಿಯೆಗೆ ಅಡೆತಡೆ ಮಾಡೋದಕ್ಕೆ ಯತ್ನಿಸ್ತಾ ಇದೆ. ಸತ್ತಿರುವವರು ಬಾಂಗ್ಲಾ ವಲಸಿಗರ ಹೆಸರು ತೆಗೆಯೋದು ಅವರಿಗಿಷ್ಟ ಇಲ್ಲ ಅಂತ. ನಾಲ್ಕು ರಾಜ್ಯಗಳಲ್ಲಿ ವೋಟರ್ ID ಇಟ್ಕೊಂಡಿರೋ ಸಿನಿಮಾ ನಟ ಇವರ ಲೀಡರು. CT ರವಿ ಅವರ ಆಕ್ರೋಶ ಇದೆ. 4 ರಾಜ್ಯಗಳಲ್ಲಿ ವೋಟರ್ ID ಇಟ್ಕೊಂಡಿರೋ ಸಿನಿಮಾ ನಟ ಇವರ ಲೀಡರು ಅಂತ. ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLAಗಳು BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ. ಎಲ್ಲ ಕಡೆ, ಇಡೀ ಬೆಂಗಳೂರು ಎಲ್ಲ ಕಡೆನೂ 30 ಜನ ಬರೋ ಕಡೆ 10 ಜನ 11 ಜನ ಬಂದಿದ್ದಾರೆ. ಕೇಳಿಸಿದ್ರೆ ಪಲ್ಸ್ ಪೋಲಿಯೋ ಏನೇನೋ ನಮಗೆ ಟ್ರಾನ್ಸ್ಫರ್ ಮಾಡಿಲ್ಲ, ನಮ್ಮ ರಿಲೀವ್ ಮಾಡಿಲ್ಲ, ನಮ್ಮನ್ನು ಕಳಿಸ್ಲಿಲ್ಲ, ನಮ್ಮ TA ಕೊಟ್ಟಿಲ್ಲ, DA ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. ಇವ್ರಿಗೆ ಸತ್ತಿರೋರ ಹೆಸರು ತೆಗೆಯೋದಿಷ್ಟ ಇಲ್ಲ, ಬಾಂಗ್ಲಾದೇಶದವ್ರ ಹೆಸರುಗಳನ್ನು ತೆಗಿಯೋಕ್ಕೆ ಇಷ್ಟ ಇಲ್ಲ ಇವ್ರಿಗೆ.
ಒಂದು ರೀತಿ ಯಾರು ರಿಯಲ್ ಮತದಾರರಿದ್ದಾರೆ, ಈ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಏನಿದ್ದಾರೆ ಬ್ಯಾಲೆಟ್ ಪೇಪರು. ನಾನು ಕಾಂಗ್ರೆಸ್ನವರಿಗೆ ಕೇಳಕ್ಕೆ ಬಯಸ್ತೇನೆ, SIR ಯಾವಾಗಿಂದ ಪ್ರಾರಂಭ ಆಯಿತು? 1952ರಿಂದ ಪ್ರಾರಂಭ ಆಗಿದೆ. SIR ಉದ್ದೇಶ ಏನು? ಅನಧಿಕೃತ ಮತಗಳು ಇರಬಾರ್ದು, ಅಧಿಕೃತ ಮತಗಳು ಕೈ ಬಿಟ್ಟು ಹೋಗಬಾರ್ದು. ಅಂದರೆ ಕಾಂಗ್ರೆಸ್ ಗಲಾಟೆ ಮಾಡ್ತಿರೋ ಉದ್ದೇಶ ಏನು? ನಿಮಗೆ ನಕಲಿ ಮತಗಳು ಬೇಕಾ? ಅವನು ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ, ಅಂಥವ್ರು ಬೇಕಾ ನಿಮಗೆ? ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳಲ್ಲ, ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳು. ಅಂಥದ್ದೆಲ್ಲ ನಕಲಿ ಮತಗಳಿರಬೇಕಾ? ಬಾಂಗ್ಲಾದೇಶದವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿದಿರಲ್ಲ, ಅವೆಲ್ಲ ಉಳ್ಕೋಬೇಕಾ? ಒಬ್ಬೊಬ್ಬ ಮತದಾರನ ಹೆಸರು 2, 3, 4 ಕಡೆ ಇರಬೇಕಾ? ಸತ್ತವ್ರ ಹೆಸರೆಲ್ಲರೂ ಮತದಾರ ಪಟ್ಟಿಯಲ್ಲಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ವೋಟ್ ಹಾಕಬೇಕು. ನಾನು ಎಲೆಕ್ಷನಲ್ಲಿ ಸೋತಿದ್ದೀನಿ. ನಾವು ಆಮೇಲೆ ಪರಿಶೀಲನೆ ಮಾಡಿದಾಗ 3000ಕ್ಕೂ ಹೆಚ್ಚು ಜನ ಸತ್ತವರು ಬಂದು ವೋಟ್ ಹಾಕಿದ್ದಾರೆ. ಅಂದರೆ ಆ ಮ್ಯಾಜಿಕ್ ನಡಿಬೇಕು, ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಬೆಳಗಾಂನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.